ಕನ್ನಡದಲ್ಲಿ ಸೂಪರ್ ಸ್ಟಾರ್ ಆಗಿ ಒಂದು ಕಾಲದಲ್ಲಿ ಕಾಮಿಡಿ ನಟರಾಗಿ ಕೂಡ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ನಟ ಇದೀಗ ಕೊನೆ ಸೆಳೆದಿದ್ದಾರೆ. ಇದೀಗ ಅವರು ವಿಧಿವಶ ಆಗಿರೋದಕ್ಕೆ ಸಾಕಷ್ಟು ಬೇಸರ ಕೂಡ ಆಗಿರುತ್ತೆ. ಕನ್ನಡ ಸಿನಿಮಾ ರಂಗಕ್ಕೆ ಮತ್ತೊಂದು ಆಘಾತ ಉಂಟಾಗಿರುವಂಥದ್ದು. ಮೊನ್ನೆ ತಾನೇ ದಿಲೀಪ್ ರಾಜ್ ಅವರು ಕೂಡ ಹೃದಯಾಘಾತದಿಂದ ಕೊನೆ ಸೆಳೆದಿದ್ರು. ಇದೇ ಸಾಲಿನಲ್ಲಿ ಕನ್ನಡದಲ್ಲಿ ಹಿರಿಯ ನಟರಾಗಿ ಕೂಡ ಕಾಣಿಸಿಕೊಂಡಿದ್ದಂತಹ ಹಾಗೂ ಪ್ರಮುಖವಾದ ಕಾಮಿಡಿ ನಟರಾಗಿದ್ದಂತಹ ಸುದೀಪ್, ದರ್ಶನ್, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಜಗ್ಗೇಶ್, ಶ್ರೀನಾಥ್, ಶಂಕರ್ನಾಗ್, ಅನಂತ್ ನಾಗ್ ಅಂತ ದೊಡ್ಡ ನಟರಿಗೂ ಕೂಡ ಕಾಮಿಡಿ ನಟನಾಗಿ ಕೂಡ ಕಾಣಿಸಿಕೊಂಡಿದ್ದಂತಹ ನಟ ಬ್ಯಾಂಕ್ ಜನಾರ್ದನ್ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ಬ್ಯಾಂಕ್ ಜನಾರ್ದನ್ ಅವರು ತಮ್ಮ ಬಾಂಡ್ಲಿ ತಲೆಯಿಂದನೇ ಸಾಕಷ್ಟು ಕಾಮಿಡಿಗಳನ್ನು ಕೂಡ ಕ್ರಿಯೇಟ್ ಮಾಡ್ತಾಯಿದ್ರು. ಇದರಲ್ಲಿ ಜಿಪಣ ನನ್ನ ಗಂಡ ಸಿನಿಮಾ, ಮಾರಿಕಣ್ಣು ಓರಿಮ್ಯಾಗೆ, ಬಂಡ ನನ್ನ ಗಂಡ ಇವೆಲ್ಲ ಸಿನಿಮಾಗಳು ಅವರಿಗೆ ಭಾಳ ದೊಡ್ಡ ಮಟ್ಟಿಗೆ ಯಶಸ್ಸು ತಂದು ಕೊಟ್ಟಿತ್ತು. ಅತಿ ಹೆಚ್ಚಾಗಿ ಜಗ್ಗೇಶ್ ಅವರ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ರು. ಯಾಕೆಂತಂದರೆ ಜಗ್ಗೇಶ್ ಅವರು ಅವರಿಗೆ ವೈಯಕ್ತಿಕವಾಗಿ ಅವಕಾಶಗಳನ್ನು ಕೂಡ ಮಾಡಿಕೊಡ್ತಾಯಿದ್ರು. ಇದರಿಂದ ಇವರಿಬ್ಬರು ಜೋಡಿ ಬಂದರೆ ಸಾಕು, ಸ್ಕ್ರೀನ್ ಮೇಲೆ ಸಾಕಷ್ಟು ಜನ ಹಾಸ್ಯ ಕೂಡ ಹುಡ್ತಾಯಿತ್ತು. ಮತ್ತು ಅತಿ ದೊಡ್ಡ ಮಟ್ಟಿಗೆ ಆ ಸಿನಿಮಾ ಹಿಟ್ ಕೂಡ ಪಡೆದುಕೊಳ್ತಿತ್ತು ಎಂಬುದು ವಿಶೇಷ ಅಂತ ಹೇಳ್ಬೋದು. ಹೀಗಾಗಿ ನಟ ಬ್ಯಾಂಕ್ ಜನಾರ್ದನ್ ಅವರು ತೀವ್ರವಾದ ಹೃದಯಾಘಾತವಾಗಿ ಮುಂಜಾನೆ 4:30 ಸುಮಾರಿನಲ್ಲಿ ಕೊನೆಯ ಸೆಳೆದಿರು ಅಂತ ಹೇಳಲಾಗ್ತದೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳಿ